ಬಿಜೆಪಿ MLC ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸಾಕಷ್ಟು ವರ್ಷದಿಂದ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಶಿಸ್ತು ಸಮಿತಿಯ ಅಧ್ಯಕ್ಷ ಸಹ ಆಗಿದೆಯಾ. ಆ ಶಿಸ್ತಿಗೆ ತಂದ ಜಯನ ಸರ್? ಖಂಡಿತವಾಗಿ ಒಬ್ಬ ಕಾರ್ಯಕರ್ತನಿಗೆ ಸಿಕ್ಕ ಜಯ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಪಕ್ಷದಲ್ಲಿ ಒಂದಿಲ್ಲ ಒಂದು ಹಂತದಲ್ಲಿ ನಮಗೆ ಗೌರವ ಸ್ಥಾನಮಾನ, ಸಂಘಟನೆಯಲ್ಲಿ ಸಾಕಷ್ಟು ಸ್ಥಾನಮಾನ ಕೊಟ್ಟಿದ್ರು. ಒಂದು ಜನಪ್ರತಿನಿಧಿಯಾಗಿ ಸೇವೆ ಮಾಡಬೇಕಂತ ಒಂದು ಕನಸಿತ್ತು. ಆ ಕನಸು ಇವತ್ತು ನನಸಾಗಿದೆ. ನಮ್ಮೆಲ್ಲ ಪಕ್ಷದ ನಾಯಕರುಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಎಕ್ಸ್ಪೆಕ್ಟೇಷನ್ ಇತ್ತು ಸರ್ ನನಗೆ MLC ಅಭ್ಯರ್ಥಿಯಾಗಿ ಟಿಕೆಟ್ ಸಿಗುತ್ತೆ, ಘೋಷಣೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ? ಖಂಡಿತ ಇತ್ತು. ಯಾಕಂದ್ರೆ ಕಳೆದ 5-6 ಬಾರಿ ನನಗೆ ಕೊನೆಯ ಗಳಿಗೆಯಲ್ಲಿ ಆ ಪಕ್ಷದ ಒಂದು ನಿರ್ಧಾರಕ್ಕೆ ಬದ್ಧನಾಗಿ ನಾನು ಹಿಂಸರಿದಿದ್ದೆ. ಒಂದು ವಿಶ್ವಾಸ ಇತ್ತು ಪಕ್ಷದ ಮೇಲೆ. ಹೀಗಾಗಿ ಇವತ್ತು ಆ ಒಂದು ನಿರ್ಧಾರ ಪಕ್ಷ ತೆಗೆದುಕೊಂಡದಕ್ಕೆ ನನಗೆ ಸಂತೋಷ ಆಗಿದೆ. ಹೇಗಿದೆ ಸರ್ ತಯಾರಿ? ಈಗ ಚುನಾವಣೆ ಬರ್ತಿದೆ 18ನೇ ತಾರೀಕು, ಹೇಗಿದೆ? ಒಂದು ಇವತ್ತೀಗ ನಾನು ನಾಮಿನೇಷನ್ ಮಾಡ್ತಾ ಇದೀವಿ 12 ಗಂಟೆ ಸುಮಾರಿಗೆ. ನಾಳೆ ಸ್ಕೂಟ್ನಿ ಇದೆ. ಅಕಸ್ಮಾತ್ 8ನೇ ಕ್ಯಾಂಡಿಡೇಟ್ ಅಭ್ಯರ್ಥಿ ಇಲ್ಲದೆ ಹೋದ್ರೆ ಬಹುಶಃ ನಾಳೆನೇ ಡಿಕ್ಲೇರ್ ಆಗ್ಬೋದು. ಇಲ್ಲಾಂದ್ರೆ 18ನೇ ತಾರೀಕು ಚುನಾವಣೆ ಆಗುತ್ತೆ. ಅಲ್ಲಿ ಎಲ್ಲ ನಮ್ಮ ಶಾಸಕರು ನಮ್ಮ ಪಕ್ಷದ ಒಂದು ತೀರ್ಮಾನದಂತೆ ಅವರು ಎಲ್ಲ ವೋಟ್ ಹಾಕ್ತಾರೆ. ನಮ್ಮ 2 ಅಭ್ಯರ್ಥಿಗಳು ಏನು ನಾವು ಅನೌನ್ಸ್ ಮಾಡಿದ್ದಾರೆ ಪಕ್ಷದಿಂದ, ಇಬ್ಬರು ಆರಿಸಿ ಬರ್ತೀವಿ ನಾವು. ಇಲ್ಲೊಂದ್ ಕಡೆ ಜಾತಿ ಸಮೀಕರಣವನ್ನ ಈ ಸರಿ ಹೈಕಮಾಂಡ್ ಮಾಡಿದೆ. ಯಾಕಂದ್ರೆ ನೀವು ಪಂಚಮ ಸಾಲಿ ಲಿಂಗಾಯತ, ಒಂದು ಕುರುಬ, ಇನ್ನೊಂದು ರಾಜ್ಯಸಭಾದು. ಏನ್ ಹೇಳ್ತೀರಾ ಸರ್? ನಾವು ಜಾತಿ ಆಧಾರಿತ ರಾಜಕಾರಣ ಅಂತೂ ನಾನಂತೂ ಮಾಡಿಲ್ಲ. ಆದರೆ ಒಂದು ಪಕ್ಷ ಅಂತ ಎಂದಾಗ ಸಾಮಾಜಿಕ ನ್ಯಾಯವನ್ನು ಕೂಡ ನೋಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪಕ್ಷದ ಹಿರಿಯರು ಒಂದು ಯೋಗ್ಯ ನಿರ್ಧಾರ ಕೈಗೊಂಡಿದ್ದಾರಂತೆ ನಾನು ಭಾವಿಸಿದ್ದೇನೆ. ಈ ಹಿಂದೆ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರಿ ಸರ್ ಪಕ್ಷದ ಮೇಲೆ, ಯಾಕೆ ಅಂತ ಬೇಸರ? ಪಕ್ಷದ ಮೇಲೆ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, 37 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಸರ್ಕಾರ ಬಂದಾಗ ಕೂಡ ನಮ್ಗೆ ಯಾವ ಅವಕಾಶ ಸಿಕ್ಕಿರಲಿಲ್ಲ. 5-6 ಬಾರಿ MLC, ರಾಜ್ಯಸಭಾ, MLA ಚುನಾವಣೆ ಬಂದರೂ ಕೂಡ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಎಲ್ಲೋ ಒಂದ್ ಕಡೆ ಸ್ನೇಹಿತರು, ಹಿತೈಷಿಗಳು, ಕಾರ್ಯಕರ್ತರು ಒಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದಾಗ ನನಗೂ ಕೂಡ ನೋವಾಗಿತ್ತು. ನೋವಾದ್ರೂ ಕೂಡ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ, ಶಿಸ್ತು ಸಮಿತಿಗೆ ರಾಜೀನಾಮೆ ಕೊಟ್ಟಿದ್ದೆ. ಯಾಕಂದ್ರೆ ಪಕ್ಷ ಕಟ್ಟಿದವ್ರು ನಾವು, ಸಾಯುವವರೆಗೂ ಬಿಜೆಪಿಲಿ ಇರೋರು. ಪಕ್ಷ ಒಂದಿಲ್ಲ ಒಂದಿನ ಗುರುತು ಹಿಡಿತದೆ ಅಂತೇಳಿ ನಾವು ನಂಬ್ಕೊಂಡಿದ್ವಿ. ಇವತ್ತು ಆ ದಿನ ಬಂದಿದೆ. ಒಬ್ಬ ಕಾರ್ಯಕರ್ತನಿಗೆ ಗೌರವವನ್ನ ಪಕ್ಷ ಕೊಟ್ಟಿದೆ ಅಂತ ನಾನು ಭಾವಿಸಿದ್ದೀನಿ. ಕೊನೆಯದಾಗಿ ಎಲ್ಲ ಒಂದ್ ಕಡೆ ಸಂಘ ಪರಿವಾರದ ಒಂದು ತಂತ್ರಗಾರಿಕೆ ಯಶಸ್ವಿಯಾಗಿದೆ. ಸಂಘ ಪರಿವಾರ ಬಂದವರಿಗೆ ಅವಕಾಶ ಜಾಸ್ತಿ ಸಿಕ್ಕಿತ್ತು ಇರ್ಬೋದು. ನಾನು ಕೂಡ ಸಂಘದ ಕಾರ್ಯಕರ್ತ. ಅದೇ ಮಾನದಂಡ ಅಂತಲ್ಲ. ಪಕ್ಷ ಕಾರ್ಯಕರ್ತರು ಸೀನಿಯಾರಿಟಿ ಬೇರೆ ಬೇರೆ ಒಂದು ಆಂಗಲ್ ಒಳಗೆ ವಿಚಾರ ಮಾಡಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಅಫ್ಕೋರ್ಸ್ ನನ್ನ ಹಿಂದೆ ಸಂಘ ಪರಿವಾರದ ಎಲ್ಲ ಹಿರಿಯರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಷ್ಟು ಹೇಳ್ಬೋದು ನಾನು. ಇದಿಷ್ಟು ಲಿಂಗರಾಜ್ ಪಾಟೀಲ್ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ VN, ಪವರ್ ಟಿವಿ, ಬೆಂಗಳೂರು. ಬಿಜೆಪಿ ಅಭ್ಯರ್ಥಿಯಾಗಿ ರಘುಕೋಟಿಲಿ ಅವರು ನಾಮಿನೇಷನ್ ಮಾಡ್ತಾರೆ, ನಮ್ಮ ಜೊತೆ ಇದ್ದಾರೆ. ಸರ್, ಏನ್ ಅನಿಸ್ತಾ ಇತ್ತು? ಸಾಕಷ್ಟು ಪ್ರಯತ್ನ ಪಟ್ಟಿದ್ರಿ, ಕೊನೆಗೆ ಆಸೆ ಈಡೇರ್ತು ಅನಿಸ್ತಾ ಇತ್ತು? ಸರ್, ನಾನು 3ನೇ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀನಿ. ಇದಕ್ಕಿಂತ ಮುಂಚೆ 2 ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಮೈಸೂರು, ಚಾಮರಾಜನಗರ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಆಯ್ಕೆ ಸ್ಪರ್ಧೆ ಮಾಡಿ ಕೆಲವೇ ಮತಗಳಿಂದ ನಾನು ಸೋಲನ್ನ ಅನುಭವಿಸ್ತವನು. ಆ ದುಟ್ಟಿನಲ್ಲಿ ಇವತ್ತು 3ನೇ ಬಾರಿಯ ಈ ಪ್ರಯತ್ನವನ್ನ ವರಿಷ್ಠರು ಗುರುತಿಸಿದ್ದಾರೆ. ನನ್ನಲ್ಲಿ ಒಬ್ಬ ಕಾರ್ಯಕರ್ತನಿದ್ದಾನೆ, ಸಂಘಟಕನಿದ್ದಾನೆ, ಸಾಮಾಜಿಕ ಚಿಂತಕನಿದ್ದಾನೆ. ಆ ಮೂಲಕ ಈ ಸಮಾಜಗಳಿಗೆ ಶಕ್ತಿ ಕೊಡ್ತೇನೆ, ಪಕ್ಷಕ್ಕೆ ಶಕ್ತಿ ಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ತತ್ವಗಳನ್ನ ಸರ್ವ ಸಮಾಜಗಳಿಗೂ ತೆಗೆದುಕೊಂಡು ಹೋಗಿ ಇವತ್ತು ಪಕ್ಷಕ್ಕೆ ಶಕ್ತಿ ಕೊಡಬಲ್ಲ ಒಬ್ಬ ಕಾರ್ಯಕರ್ತ ಅಂತ ಹೇಳಿ ಗುರುತಿಸಿದ್ದಾರೆ. ಆ ಒಂದು ಗುರುತಿಸುವಂತ ನಿರೀಕ್ಷೆಯನ್ನ ನಾನು ಹುಸಿ ಮಾಡದೆ ಇವತ್ತು ಸದನದ ಹೊರಗೆ ನಿಂತು ಪಕ್ಷವನ್ನು ಸಂಘಟಿಸಿ, ವಿಶೇಷವಾಗಿ ಅತಿ ಹಿಂದುಳಿದ ಸಮುದಾಯಗಳನ್ನು ಸಂಘಟಿಸಿ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಶಕ್ತಿಯನ್ನ ನಮ್ಮ ಅಧ್ಯಕ್ಷರಾದ ಶ್ರೀ ವಿಜೇಂದ್ರ ಅವರ ನೇತೃತ್ವದಲ್ಲಿ ತಂದುಕೊಡುವಂತ ಒಂದು ಕೈಂಕರ್ಯ ಮತ್ತು ಒಂದು ಸಂಕಲ್ಪ ನನ್ನದಾಗಿದೆ. ಎಲ್ಲೋ ಒಂದ್ ಕಡೆ ಪಾರ್ಟಿ ನಿಮ್ಗೆ ಮನೆ ಆಗ್ತಾ, ಅಥವಾ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಥವಾ ಯಡಿಯೂರಪ್ಪನವರ ಕುಪ್ಪ ಕಟಾಕ್ಷದಿಂದ ನಿಮ್ಗೆ ಈ ಸ್ಥಾನಮಾನ ಸಿಗ್ತಾ ಅಂತ? ಯಡಿಯೂರಪ್ಪನವರಂದ್ರೆ ಪಾರ್ಟಿ, ವಿಜೇಂದ್ರ ಅವರಂದ್ರೆ ಪಾರ್ಟಿ ಅಂದ್ರೆ ಅವರು, ಪಾರ್ಟಿ ಅಂದ್ರೆ ಅಶೋಕ್ ಅವರು, ಪಾರ್ಟಿ ಅಂದ್ರೆ CT ರವಿ ಅವರು, ಪಾರ್ಟಿ ಅಂದ್ರೆ ಚಲವಾದಿ ನರಸಿಂಹ, ಪಾರ್ಟಿ ಅವರಂದ್ರೆ ನರೇಂದ್ರ ಮೋದಿ ಅವರು. ಎಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ. ಯಾಕೆ ಈ ಮಾತಂದ್ರೆ, ನೀವು ವಿಜೇಂದ್ರ ಅವರ ಆಪ್ತ ಬಳಗದಲ್ಲಿ ಕಾಣಿಸ್ಕೊಂಡಿದ್ರಿ, ವಿಜೇಂದ್ರ ಅವರೇ ನಿಮ್ಗೆ ಈ ಬಾರಿ ಟಿಕೆಟ್ ಅನ್ನ ಕೊಡ್ಸಿದ್ದಾರೆ ಅನ್ನೋದು ಕೇಳ್ಬರ್ತಾ ಇರ್ತಕ್ಕಂಥ ಮಾತು. ಯಾಕಂದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ಆ ಭಾಗದಲ್ಲಿ. ಹಾಗಾಗಿ ಸರ್, ವಿಜೇಂದ್ರ ಅವರು ಒಬ್ಬರೇ ಈ ಕಮಿಟಿಗಳಲ್ಲಿರಲ್ಲ. ಇದರ ನಂತರ ವರಿಷ್ಠ ಮಂಡಳಿಗೂ ಹೋಗ್ತದೆ. ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ, ನಾನು OBC ಅಧ್ಯಕ್ಷನಾಗಿದ್ದೀನಿ. ಅವರ ಜೊತೆಯಲ್ಲಿ ನಿಂತು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದೀನಿ ಹೊರತು
ವಿಜೇಂದ್ರ ಅವರ ಒಂದು ವಿಶೇಷ ಆಪ್ತ ಅನ್ನೋ ಕಾರಣಕ್ಕಾಗಿ ಅಂತ ಅಳತೆಗಳನ್ನು ಇಟ್ಟುಕೊಂಡು ಪಕ್ಷದಲ್ಲಿ ಆಯ್ಕೆ ಮಾಡೋ ಪದ್ಧತಿ ಭಾರತೀಯ ಜನತಾ ಪಾರ್ಟಿಯಲ್ಲಿಲ್ಲ. ಇದು ಕೇವಲ ಮಾತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅನೇಕ ಅಭ್ಯರ್ಥಿಗಳು ಇದ್ದರು, ಕೇವಲ 2 ಸ್ಥಾನ ಇದ್ದದ್ರಿಂದ ಆಗಿದೆ. ಭವಿಷ್ಯತ್ತಿನಲ್ಲಿ ಇಂಥ ರಾಜಕೀಯ ಆಯ್ಕೆಗಳನ್ನ ಭಾರತೀಯ ಜನತಾ ಪಾರ್ಟಿ ಸಂದರ್ಭ ಬಂದಾಗಲೆಲ್ಲ ಅನೇಕ ಕಾರ್ಯಕರ್ತರಿಗೆ ಕೊಟ್ಟಿದೆ. ಇವತ್ತು ವಿಜೇಂದ್ರ ಅವರು ಅಧ್ಯಕ್ಷರಾಗಿ ನಿಂತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾ ಕಾರ್ಯಕರ್ತರು ಕೂಡ ವಿಜೇಂದ್ರ ಅವರ ಅತ್ಯಾಪ್ತರೆ. ಆಪ್ತರು ಅತ್ಯಾಪ್ತರು ಅನ್ನೋ ವರ್ಗ ವಿಜೇಂದ್ರ ಅವರ ಹತ್ರ ಇಲ್ಲ, ಪಕ್ಷದಲ್ಲೂ ಇಲ್ಲ. ಕೊನೆಯದಾಗಿ ಪಕ್ಷ ಕಾರ್ಯಕರ್ತರಿಗೆ ಮನೆ ಹಾಕುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹೌದು, ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಟ್ಟಕಡೆಯಲ್ಲಿ ಉಳಿದಂತ ಸಮಾಜದ ಒಬ್ಬ ವ್ಯಕ್ತಿಯನ್ನ ಗುರುತಿಸುವಂತ ಒಂದು ಬದ್ಧತೆ ಇದೆಯಲ್ಲ, ಇದು ನೈಜವಾದ ಸಾಮಾಜಿಕ ನ್ಯಾಯದ ಬದ್ಧತೆ. ಸಂವಿಧಾನದ ಆಶಯ, ಅಂಬೇಡ್ಕರ್ ಅವರ ಆಶಯ, ಪ್ರಜಾಪ್ರಭುತ್ವದ ಒಂದು ಸುಂದರತೆಯನ್ನ ನನ್ನನ್ನು ಆಯ್ಕೆ ಮಾಡುವ ಮೂಲಕ ಕಮಲದ ರೀತಿಯಲ್ಲಿ ಅರಳಿಸಿದ್ದಾರೆ ಅಂತ ಹೇಳಿ ಬಯಸ್ತೇನೆ. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ವಿ, ಪವರ್ ಟಿವಿ, ಬೆಂಗಳೂರು.